ನೋಡಿ ಸ್ನೇಹಿತರೆ, ಇದೊಂದು ಕಾರ್ ಮಾರ್ಕೆಟ್. ಇಲ್ಲಿ ಫುಲ್ ಕಾರ್, ಎಲ್ಲ ಸೆಕೆಂಡ್ ಕಾರ್ ಮಾರ್ಕೆಟ್. ಇದು ರೇಟ್ ಅಂದರೂ ನನಗೆ ಒಂದು ಅದಾದ್ಮೇಲೆ ಒಂದೊಂದು ರೇಟ್ಗಳು ತೋರಿಸ್ಬಿಡ್ತೀನಿ ಬನ್ನಿ. ಅಂದರೆ ಹೆಂಗಿರ್ಬೇಕಪ್ಪ ನಿಮಗೆ, 256,000 ಅಂದರೆ 2.5 ಲಕ್ಷ ಅಂತ. ಇದಕ್ಕೆ ಜಪನೀಸ್ ಏನು 2.5 ಲಕ್ಷ ಅಂದರೆ ಆಲ್ಮೋಸ್ಟ್ 1 ಲಕ್ಷ ಇಂಡಿಯನ್ ರುಪೀಸಲ್ಲಿ ಅಷ್ಟನಾ? ಇಲ್ಲಪ್ಪ, ಇನ್ನು ನನ್ನ ಲೆಕ್ಕ ತಪ್ಪದೆ ಕಾಣುತ್ತೆ. ಅದು 9.9 ಲ್ಯಾಕ್ಸ್ ಇರಬೇಕು. ಕರೆಕ್ಟ್ 9.9 ಲ್ಯಾಕ್ಸ್ ಇದು ಜಪನೀಸ್ ಏನಲ್ಲಿ. 9.9 ಲ್ಯಾಕ್ಸ್ ಅಂದರೆ ನಮ್ಮ ಇಂಡಿಯನ್ನಲ್ಲಿ ಆಯಿತು ಒಂದು 10 ಲಕ್ಷ ಆಗುತ್ತೆ. ಹಾಂ ಕರೆಕ್ಟ್. ಇದು ನೋಡಿ, ಇದು ಚಿಕ್ಕ ಚಿಕ್ಕ ಕಾರ್ಸು ತುಂಬ ಇಷ್ಟ ಆಯ್ತು ನನಗೆ. ಇದು 118.6 ಅಂತ ಇದೆ, ಅಂದರೆ 1.8 ಮಿಲಿಯನ್ ಇದೆ ಇದು. ಅದು ಕ್ಯಾಲ್ಕುಲೇಷನ್ ಅರ್ಥ ಆಗ್ತದೆ ನಾನು. ಆಮೇಲೆ ಅದನ್ನು ಪ್ಲೀಸ್ ಕಮೆಂಟಲ್ಲಿ ಹೇಳಿ ಯಾರು ಜಪನೀಸವರು, ಯಾಕಂದರೆ ಇಂಡಿಯನ್ಸ್ ತುಂಬ ಇದ್ದಾರೆ ಟೋಕಿಯೋ ಏರಿಯಾದಲ್ಲಿ. ನಾನಿರೋ ಏರಿಯಾದಲ್ಲಿ ಇದುವರೆಗೂ ಒಂದು ಇಂಡಿಯನ್ನೂ ನೋಡಿಲ್ಲ ನಾನು. ಇಲ್ಲಿ ನಾನು ಒಬ್ಬನೇ ಇಂಡಿಯನ್ ಓಡಾಡ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿದೆಯಲ್ಲ ಕಾರ್ಸು. ಇದು ಮುಂದೆ ನೋಡಿ, ಈ ಕಾರನ್ನು ತುಂಬ ಇಷ್ಟ ಆಯ್ತು ನನಗೆ. ಇದು ಸಾಕಾಗಿದೆ, ಇದು ಚಿಕ್ಕದು ಏನು ಚೆನ್ನಾಗಿದೆ ಇದು. ಓಡಾಡ್ಬೋದು. ಒನ್ಲಿ 2 ಸೀಟರ್ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಏನೋ ಆಲ್ರೆಡಿ ಸೋಲ್ಡ್ ಔಟ ಏನು ಗೊತ್ತಾಗ್ತಾ ಇರೋದು. ಚೆನ್ನಾಗಿದೆ ನೋಡಿ ಇದು. ಇದು ಚೆನ್ನಾಗಿದೆ. ಓಹ್, ಇಲ್ಲಿ ಹಾಕಿದೆ ನೋಡಿ. 119.7 ಮಿಲಿಯನ್ ಅಂತ ಏನು ಹಾಕಿದ್ದಾರೆ. ಇದು ಚೆನ್ನಾಗಿದೆ ನೋಡಿ. 52. ಓಹ್, ದೈವತ್ಸು ಕಂಪ್ನಿ ಇದು. ಇದು ಪರವಾಗಿಲ್ಲ. ಇದು 52,000 5 ಲಕ್ಷದ. ಮೋಸ್ಟ್ಲಿ 5 ಲಕ್ಷದ. ಚೆನ್ನಾಗಿದೆ ಇದು. ಓಹ್, ವೆರಿ ಗುಡ್. ಇದನ್ನು ಪರ್ಚೇಸ್ ಮಾಡಿಬಿಡ್ತೀನಿ ನೋಡಿ. ಸಾಕಾಗಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಮುಂದೆಲ್ಲ ಈ ಥರ ಇದೆ. ಇಲ್ಲಿ ನಿಮಗೆ ನಾನು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಬಂದರೆ ಅವತ್ತೇ ತೋರಿಸ್ತೇನೆ ನಾನು. ನೋಡಿ ಸ್ನೇಹಿತರೆ, ಮನೆ ಮುಂದೆಲ್ಲ ಚಿಕ್ಕ ಚಿಕ್ಕ ಕ್ಲೀನಾಗಿ ಗಾರ್ಡನ್ ಮಾಡ್ತಾರೆ, ಕ್ಲೀನಾಗಿ ಹೊರಗಡೆ. ಬಟ್ ಯಾರೂ ಟಚ್ ಮಾಡಲ್ಲ ನೋಡಿ. ಕ್ಲೀನಾಗೆಲ್ಲ ಹಾಕಿದ್ದಾರೆ ಇಲ್ಲಿ. ಯಾರು ಓಡಾಡ್ತಾ ಇಲ್ಲ, ನಾನು ಒಬ್ಬನೇ ಓಡಾಡ್ತಾ ಇರೋದಿಲ್ಲಿ ಈ ರೋಡಲ್ಲಿ. ಮುಂದೆ ಒಂದು ಚರ್ಚ್ ಥರ ಕಾಣ್ತಾ ಇದೆ, ಬಟ್ ಚರ್ಚ್ ಅಲ್ಲ ರೀ ಅದು. ಅದೇನೋ ಹೌಸಿಂಗ್ ಅಪ್ಲೈನ್ಸಸ್. ಯಾವುದೋ ನಾಯಿ ಓದಿರ್ತಾ ಇದೆ ಹೋಗು ಅಂತ. ಓಕೆ ನೀವು ಹೋಗಪ್ಪ, ಆಮೇಲೆ ನಾವು ಹೋಗ್ತೀವಿ. ಯಾಕಂದರೆ ನಿಮ್ಗೆ ಅರ್ಜೆಂಟ್ ಇರುತ್ತೆ. ನೀನು ಫ್ರೀ ಆಗಿದೆ ನಾನೇ ಹೊತ್ತು ಆರಾಮ್ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ರೋಡಲ್ಲಿ. ನೋಡಿ ಟ್ರಕ್ಕಲ್ಲಿ ಹೆಂಗಿದೆ ಇಲ್ಲಿ. ಬಟ್ ಇಷ್ಟೊಂದು ಕಾರ್ ಓಡಾಡ್ತಾ ಇದೆಯಲ್ಲ, ನನಗೆ ಇದುವರೆಗೂ ನನಗೆ ಅದು ಸ್ಮೋಕಿ ಒಂಥರ ಹೊಗೆ ಸ್ಮೆಲ್ ಬರ್ತಾಯಿಲ್ಲ ನೋಡಿ. ಆಲ್ಮೋಸ್ಟ್ ಆಲ್ ಇಲ್ಲಿ ಪೆಟ್ರೋಲ್ ಗಾಡಿ ಜಾಸ್ತಿ ಇದೆ, ಅಂದರೆ ಪೆಟ್ರೋಲ್ ಡೀಸೆಲ್ ಗಾಡಿ ಇದೆ. EV ಎಲೆಕ್ಟ್ರಿಕ್ ವೆಹಿಕಲ್ ಇದುವರೆಗೆ ನಾನು ನೋಡಿಲ್ಲ. ಇರ್ಬೋದು, ಬಟ್ ಅದು ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಬಟ್ ಏನೇ ಇರಲಿ ನೋಡಿ, ಅದು ದೊಡ್ಡದು ಟ್ರಕ್ ಹೋಯ್ತಲ್ಲ, ಬರ್ರಂಥದ್ದು ಬ್ಲ್ಯಾಕ್ ಕಲರ್ದು ಅದು ಡೀಸೆಲ್ದು ಹೊಗೆ ಬರುತ್ತಲ್ಲ, ಆ ಥರ ಬರ್ತಾಯಿಲ್ಲ. ಆಮೇಲೆ ಏನೂ ಹೊಗೆ ಸ್ಮೆಲ್ ಇಲ್ಲ, ಏನಿಲ್ಲ ಇಲ್ಲಿ. ಚೆನ್ನಾಗಿದೆ. ಇನ್ನೊಂದು ಹೆಂಗೆ ಗೊತ್ತಾ, ಇಲ್ಲಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗುರು. ಅಲ್ಲಿ ಹೆವಿ ಅಂದರೆ ಹೆವಿ. ಬರೀ 3 ಕಿಲೋಮೀಟ್ರಿಗೆ ಮೊನ್ನೆ ಓನ್ಲಿ ಫಾರ್ 3 ಕಿಲೋಮೀಟರ್ ಮಳೆ ಬರ್ತಾಯಿತ್ತು. 3 ಕಿಲೋಮೀಟ್ರಿಗೆ ನಾನು ಟ್ಯಾಕ್ಸಿ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 1,000 ಇಂಡಿಯನ್ ರುಪೀಸ್ ಕೊಟ್ಟಿದ್ದೀನಿ. ಬರೀ 3 ಕಿಲೋಮೀಟ್ರಿಗೆ 1,000 ಇಂಡಿಯನ್ ರುಪೀಸ್. ಇದು ನೋಡಿ, ಇದು ಚರ್ಚ್ ಥರ ಇದೆ. ನಾನು ಏನಪ್ಪ ಚರ್ಚ್ ಇದೆ ಅಂದ್ಕೊಂಡೆ. ಇದು ಚರ್ಚ್ ಅಲ್ಲ, ಇದು ಅದು ಚೈನೀಸ್ ಕ್ಯಾರೆಕ್ಟರಲ್ಲಿ ನೋಡಿದರೆ ಅದು ಮನೆಗೆ ಹಾರ್ಡ್ವೇರ್ ಅಪ್ಲೈನ್ಸಸ್ ಇರ್ತಲ್ಲ, ಆ ಥರ ಇದೆ ನೋಡಿ. ಎಲ್ಲ ಚರ್ಚ್ ಥರನೇ ಚೆನ್ನಾಗೆಲ್ಲ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಚರ್ಚ್ ಥರ ಇದೆ, ಬಟ್ ಚರ್ಚ್ ಅಲ್ಲ ಇದು. ಅಲ್ಲಿ ಮೇಲೆ ಇದೆಲ್ಲ, ಇದು ಮೇಲೆ ಚೈನೀಸ್ ಕ್ಯಾರೆಕ್ಟರ್ ಸ್ವಲ್ಪ ಅಳ್ಕೋಗ್ಬಿಟ್ಟಿದೆ. ಅದು ಜಾಗುಂಗ್ ಅಂತ ಇದೆ. ಚೈನೀಸಲ್ಲಿ ಜಾಗುಂಗ್ ಅಂದರೆ ಇದು ಮನೆ ಹಾರ್ಡ್ವೇರ್ ಅಪ್ಲೈನ್ಸಸ್, ಅಂದರೆ ಚೇರು, ಕುರ್ಚಿ, ಮನೆಯಲ್ಲಿ ಕಮೋಡು ಅದೆಲ್ಲ ಆ ಥರ ಇದೆ ಇಲ್ಲಿ. ಸೇಮ್ ಚರ್ಚ್ ಥರನೇ ಇದೆ ಇದು, ಬಟ್ ಚರ್ಚಲ್ಲ ಇದು. ನೋಡಿ ಹೆಂಗಿದೆ ನೋಡಿ ಇದು. ನಂಗೆ ಇನ್ನೊಂದು ಜಪಾನಲ್ಲಿ ನನಗೆ ಏನೋ ಆಶ್ಚರ್ಯ ಅನಿಸ್ತಂದರೆ, ನಮ್ಮೂರ ಥರ ಇಲ್ಲಿ ಮೇಲೆ ನೋಡಿ ಎಲ್ಲ ಎಲೆಕ್ಟ್ರಿಕ್ ಕಂಬ ವೈರ್ಸ್ ಎಲ್ಲ ಇದೆ. ನಮ್ಮೂರಲ್ಲಿ ಇರುತ್ತಲ್ಲ ಅದೇ ಥರ ಇದೆ ನೋಡಿ. ಇಲ್ಲಿ ಎಷ್ಟೊಂದಿದೆ. ಆಮೇಲೆ ನೋಡಿ, ಚಿಕ್ಕ ರೋಡ್ ಕ್ರಾಸ್ ಮಾಡೋಕ್ಕೆ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಈ ಬ್ರಿಡ್ಜಲ್ಲಿ ಹತ್ಕೊಂಡು ಹೋಗಿ ನಾವು ರೋಡ್ ಕ್ರಾಸ್, ಬನ್ನಿ ಈ ಬ್ರಿಡ್ಜಲ್ಲಿ ಹತ್ಕೊಂಡ್ಬಿಟ್ಟು ಅದು ರೋಡ್ ಕ್ರಾಸ್ ಮಾಡೋಣ. ಎಷ್ಟು ಕ್ಲೀನಾಗಿದೆ ನೋಡಿ. ಬ್ರಿಡ್ಜಲ್ಲಿ ಎಲ್ಲೂ ಒಂದು ಪೇಪರ್ ಏನೋ ಬಿದ್ದಿಲ್ಲ. ಅಂದರೆ ನ್ಯಾಚುರಲ್ ಡಸ್ಟ್ ಇದೆ, ನ್ಯಾಚುರಲಾಗಿ ಅದು ಪಾಚಿ ಗೀಚಿ ಕಟ್ಟಿ ಅದೆಲ್ಲ ಇದೆ. ಬಟ್ ಹ್ಯೂಮನ್ ವೇಸ್ಟ್ ಇಲ್ಲ ಇದರಲ್ಲಿ, ಜನ ಮಾಡಿದ ಗಲೀಜಿಲ್ಲ. ಏನು ರೀ, ಬ್ರಿಡ್ಜ್ ಮೇಲೆ ಕೈ ಮೇಲಾದರೆ ಟಚ್ ಮಾಡೋದಲ್ಲ ಕೇಬಲ್ನ. ನೋಡಿ ಈ ಥರ ಇದೆ. ಇದು ಚಿಕ್ಕ ಸಿಟಿ, ಇಟಾಕೋ ಸಿಟಿ. ಇದರಲ್ಲಿ ಬರೀ 25,000 ಜನ ಅಂತೆ. ನಮ್ಮ ಧಾರವಾಡದಲ್ಲಿ ನಮ್ಮ ಏರಿಯಾದಲ್ಲಿ ಅಷ್ಟಿಲ್ಲ ಜನ.
ಇವನ್ ಬ್ಯಾಂಗ್ಳೂರು ವಿಜಯನಗರಲ್ಲಿ ಕೂಡ ಅಷ್ಟಿಲ್ಲ ಪಾಪ್ಯುಲೇಷನ್ 25,000. ನೋಡಿ ಚಿಕ್ಕ ರೋಡ್ ಕ್ರಾಸ್ ಮಾಡೋಕೆ ಈ ಥರ ಬ್ರಿಡ್ಜ್ ಇಲ್ಲಿ ಹಿಂಗಿದೆ ನೋಡಿ. ಮೇಲೆ ಒಂದು ದೊಡ್ಡ ಹೈ ರೈಸ್ ಬಿಲ್ಡಿಂಗ್ ಕಾಣ್ತಾರ ನೋಡಿ, ಎಲ್ಲ ಹಂಚಿನ ಮನೆ ಕಾಣ್ತದೆ ನಿಮಗೆ. ಒಂದು 360 ಡಿಗ್ರಿ ತೋರಿಸ್ಬಿಡ್ತೇನೆ ನಿಮಗೆ. ಎಲ್ಲೂ ಒಂದು ದೊಡ್ಡದಾಗಿ ನನಗೆ ಇಲ್ಲಿ ನೋಡಿದ್ರೆ, ನಾನು ಮುಂಚೆ ಡೆನ್ಮಾರ್ಕಲ್ಲಿದ್ದೆ. ಡೆನ್ಮಾರ್ಕಲ್ಲಿ ಎಲ್ಬೋರ್ಗ್ ಅನ್ನೋ ಒಂದು ಸಿಟಿ ಇದೆ, ಚಿಕ್ಕ ಸಿಟಿ ಅದು. ಕೋಪನ್ಹೇಗನ್ ಇದೆ ಕ್ಯಾಪಿಟಲ್, ಎಲ್ಬೋರ್ಗ್ ಇದು ನಾರ್ತ್ ಡೆನ್ಮಾರ್ಕಲ್ಲಿ ಬರುತ್ತೆ. ಅದು ಆ ಸಿಟಿಗಳು ಹಿಂಗೆ ಇದ್ದೀರಿ. ಇವ್ರು ನೋಡಿ ಸ್ವಲ್ಪ ಇದು ಅವ್ರದ್ದು ಚೂಪ್ ಇರುತ್ತೆ, ಇವ್ರದ್ದು ಚೂಪಲ್ಲಿ ಚೈನೀಸ್ ಥರ ಇರುತ್ತೆ ಮನೆ, ಅಂದರೆ ಮನೆ ಇದು ಮಾಡಿ. ನನಗೆ ಅದೇ ಥರ ಫೀಲಿಂಗ್ ರೀ ಡೆನ್ಮಾರ್ಕಲ್ಲಿದ್ದಾಗೆ. ಅಲ್ಲೂ ಅಷ್ಟೇ ರೋಡ್ ಮೇಲೆ ನಾನು ಒಬ್ಬನೇ ಓಡಾಡ್ತಾಯಿದ್ದೆ, ಯಾವ ಜನ ಎಲ್ಲ ಏನೂ ಇಲ್ಲ, ಎಲ್ಲರೂ ಕಾರಲ್ಲಿ ಹೋಗೋರು, ನಾನು ಒಬ್ಬನೇ ಇಲ್ಲಿ. ಇನ್ನೊಂದು ಸೈಕಲಲ್ಲೂ ಹೋಗ್ತಾ ಇಲ್ಲ. ಬಟ್ ಈ ಸೈಕ್ಲಿಂಗ್ ಮಾಡೋದು ಸ್ವಲ್ಪ ರಿಸ್ಕ್ ಇದೆ ಇಲ್ಲಿ, ಯಾಕಂದರೆ ಈ ರೋಡಲ್ಲಿ ನಾವು ಸೈಕ್ಲಿಂಗ್ ಮಾಡೋಂಗಿಲ್ಲ. ಇದೆ ಈ ಥರ ಫುಟ್ಪಾತಲ್ಲಿ ಸೈಕಲ್ ಮಾಡಬೇಕು, ಬಟ್ ಸರಿ ಇಲ್ಲ ಇದು ಸೈಕ್ಲಿಂಗ್ ಮಾಡೋಕ್ಕೆ. ನೋಡಿ ಓಪನ್ ಸ್ಪೇಸ್ ಹೆಂಗಿದೆ, ಯಾರು ಹೋಗಬೇಡಿ ಅಂತ ಹಾಕಿದ್ದಾರೆ ಬೋರ್ಡು. ಚೈನೀಸಲ್ಲಿ ಅಂದರೆ ಚೈನೀಸ್ ಕ್ಯಾರೆಕ್ಟರ್ಸು ಜಪನೀಸ್ ಕ್ಯಾರೆಕ್ಟರ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ನಮ್ಮ ಕನ್ನಡ ಮತ್ತು ತೆಲುಗು ಸ್ಕ್ರಿಪ್ಟ್ ಯಾವ ಥರ ಇದೆಯಲ್ಲ, ಈಗ ತೆಲುಗು ಜನ ಕನ್ನಡ ಓದ್ಬೋದು, ಈಗ ಕನ್ನಡಿಗ ತೆಲುಗು ಏನೂ ಗೊತ್ತಿಲ್ಲ ಬಟ್ ತೆಲುಗು ಸ್ವಲ್ಪ ಓದ್ಬೋದಲ್ಲ, ಅದೇ ಥರ. ಈ ನೋಡಿ ಹಂಗೆ ಹತ್ರ ಹೋಗ್ತಾ ಇರುತ್ತೆ ಟ್ರಕ್ಸ್ ಎಲ್ಲ. ಇದರಲ್ಲಿ ಸೈಕಲ್ ಮಾಡೋಕ್ಕೆ ಚಾನ್ಸ್ ಎಲ್ಲ ಗುರು. ನೋಡಿ ಬೋನ್ಸಾಯ್ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ನೋಡಿ ಫ್ಲವರ್ಸ್ ಎಲ್ಲ. ಇದೇನು ಗೊತ್ತಾ, ಯಾಕುಲ್ಟ್ ಅಂತ ಒಂದು ಕಂಪ್ನಿ ಇದು. ಆ ಯೋಗರ್ಟ್ ಡ್ರಿಂಕ್ ಎಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದು ಇಲ್ಲಿ ಲಾಂಡ್ರಿ ಅಂತ ಹಾಕಿದ್ದಾರೆ. ಅಂದರೆ ಜನ ಬಂದುಬಿಟ್ಟು ಇಲ್ಲಿ ಬಂದು ಎಲ್ಲ ಬಟ್ಟೆ ವಾಶ್ ಮಾಡ್ಕೊಂಡು ಹೋಗ್ತಾರೆ, ಏನು ಅದೇ ಗೊತ್ತಾಗ್ತಾಯಿಲ್ಲ. ಇನ್ನೊಂದು ನೋಡಿ ಸ್ನೇಹಿತರೆ, ನಿಮಗೆ ಸ್ಪೆಷಲ್ ತೋರಿಸ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ಚೆನ್ನಾಗಿದೆ ಅದು. ಬನ್ನಿ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ಇದು ಬೇಡ, ಮುಂದೆ ಇನ್ನೊಂದಿದೆ ತೋರಿಸ್ತೀನಿ. ಅಂದರೆ ಸ್ಮಶಾನ, ಜಪನೀಸ್ ಸ್ಮಶಾನ ಕ್ಲೀನಾಗಿದೆ ನೋಡಿ. ಸ್ಮಶಾನ ಕ್ಲೀನ್ ಮಾಡ್ತಾರೆ ಜನ. ಇದೇನು ಗೊತ್ತಾ, ಇದು ಮುನ್ಸಿಪಾಲ್ಟಿ ಬಿಲ್ಡಿಂಗ್. ಇದು ಇದೆಲ್ಲ ಎಷ್ಟೊಂದು ಕಾರೆಲ್ಲ ನಿಂತ್ಕೊಂಡಿದ್ದಲ್ಲ, ಮುನ್ಸಿಪಾಲ್ಟಿ ಬಿಲ್ಡಿಂಗು. ಇದೆಲ್ಲ ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಇದು. ಆಮೇಲೆ ಜನ ನೋಡ್ತಾರೆ ಎಷ್ಟು ಸ್ವಲ್ಪ. ನಾನು ನೋಡಿದ ತಕ್ಷಣ ನಾನು ಈಗ ತಲೆ ಬಗ್ಸಿ ಹಲೋ ಅಂದರೆ ಅವರು ಹಲೋ ಅಂತಾರೆ. ಇದು ಹಲೋ ಹೇಗೆ ಅನ್ಬೇಕು ನಂಗೆ ಇನ್ನೂ ಕಲ್ತಿಲ್ಲ ಜಪನೀಸಲ್ಲಿ. ಓನ್ಲಿ ಥ್ಯಾಂಕ್ ಯು ಅನ್ನೋಕ್ಕೆ ಆರಿಗಾತೋಸ್ ಅಂತಾರೆ. ಆಮೇಲೆ ಕೋಚಿನೀವಾ ಅಂದರೆ ಹಲೋ ಅನ್ನೋಗೆ ಕರೆಕ್ಟ್. 2 ಸೆಂಟೆನ್ಸ್ ಕಲಿತೀನಿ ಅಷ್ಟೇ, ಕೋಚಿನೀವಾ ಆಮೇಲೆ ಆರಿಗಾತೋಸ್. ನೋಡಿ ಎಷ್ಟೊಂದು ಗಿಡದಲ್ಲಿ ಎಷ್ಟೊಂದು ಆರೆಂಜ್ ಎಲ್ಲ ಬಿದ್ದಿದೆ ಕೆಳಗಡೆ. ಯಾರು ಮುಡ್ತಾ ಇಲ್ಲ, ಯಾರು ತೊಗೊಳ್ತಾ ಇಲ್ಲ, ಅಂದರೆ ಜನನೇ ಯಾರು ಇಲ್ಲ ಬಿಡಿ ತೊಗೊಳಕ್ಕೆ. ಇಲ್ಲಿ ಏನಂದರೆ ನಾನು ಅವಾಗೇ ಹೇಳ್ದಲ್ಲ, ಬರೀ 25,000 ಇಲ್ಲಿ ಪಾಪ್ಯುಲೇಷನ್ ಅಂತ. ಸ್ವಲ್ಪ ದಿನ ಒಂದು 6 ಮಂತ್ಸ್ ಆದಮೇಲೆ 25,000 ಜನ ಎಲ್ಲ ಪರಿಚಯ ಆಗಿಬಿಡ್ತಾರೆ, ಎಲ್ಲರೂ ಫ್ರೆಂಡ್ ಆಗಿಬಿಡ್ತಾರೆ ನನಗೆ. ಬನ್ನಿ ರೋಡ್ ಕ್ರಾಸ್ ಮಾಡೋಣ ಬೇಗ. ಈ ಚಿಕ್ಕ ರೋಡಿಗೆಲ್ಲ ಟ್ರಾಫಿಕ್ ಸಿಗ್ತದ್ದು ಇಲ್ಲಿ ಫುಲ್ ಸಿಸ್ಟಮೆಟಿಕ್. ಇದೆ ನೋಡಿ ಸ್ಮಶಾನ ಹೆಂಗಿದೆ ನೋಡಿ ಇಲ್ಲಿ, ಏನು ಚೆನ್ನಾಗಿದೆ ಇದು. ನೋಡಿರಿ ಸ್ಮಶಾನ ನೋಡ್ರಿ ಭಯ ಬರಲ್ಲ, ಆ ಥರ ಖುಷಿ ಆಗುತ್ತೆ. ಈ ಥರ ಹೇಳಬಾರ್ದು, ಸ್ಮಶಾನ ನೋಡಿ ಖುಷಿ ಆಗುತ್ತೆ ಅಂತ. ಬಟ್ ಖುಷಿ ಅಂದರೆ ನನಗೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದಾರಲ್ಲ, ಆ ಥರ ಗಾರ್ಡನ್ ಕೇರ್ ತುಂಬ ಚೆನ್ನಾಗಿದೆ ಇದು ನೋಡಿ, ಸಖತ್ ಕ್ಲೀನಾಗಿದೆ. ಇದೆ ನೋಡಿ ಜಪನೀಸ್ ಸ್ಮಶಾನ, ಅಲ್ಲಲ್ಲಿ ಬಂದಷ್ಟು ಕ್ಲೀನ್ ಮಾಡಿ ಫ್ಲವರ್ಸ್ ಎಲ್ಲ ಇಟ್ಟು ಹೋಗಿದ್ದಾರೆ. ಇವರು ಹೋಗಿತಾರೋ ಜನನ ಅಥವಾ ಸುಡ್ತಾರೋ ಗೊತ್ತಿಲ್ಲ. ಬಟ್ ಈ ಸ್ಮಶಾನ ನೋಡಿದರೆ ನನಗೆ ತುಂಬ ಹಳೇದು ಅನಿಸ್ತಾ ಇಲ್ಲ, ತುಂಬ ಹೊಸದು ಅನಿಸ್ತಾ ಇಲ್ಲ. ಏನಕ್ಕೆ ಅಷ್ಟು ಕ್ಲೀನ್ ಇದೆ ಅದರಲ್ಲಿ. ಯಾರು ಹಳೇದು ಯಾವ್ದು ಹೊಸದು ಗೊತ್ತಾಗ್ತಾಯಿಲ್ಲ. ಗೋರಿ ಯಾವ ಗೋರಿ ಹಳೇದು ಯಾವ ಗೋರಿ ಹೊಸದು ಗೊತ್ತಾಗ್ತಾಯಿಲ್ಲ. ಈ ಸ್ಮಶಾನ ಇದ್ರೆ ಒಳ್ಳೆ ಚೆನ್ನಾಗಿ ಮನೆ ಎಲ್ಲ ಇದೆ ನೋಡಿ, ಅವರೆಲ್ಲ ಮನೆಯೆಲ್ಲ ಮಾಡಿದ್ದಾರೆ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಥರ ಇದೆ, ಬನ್ನಿ ನೋಡ್ಕೊಂಬರೋಣ. ಇಲ್ಲ ಅದು ಸ್ಮಶಾನ ದೇವಸ್ಥಾನ ಬೇಡ ಬಿಡಿ. ಮುಂದೆ ಒಂದು ಸಿಟಿ ಗಾರ್ಡನಲ್ಲಿ ಒಂದು ಏನೋ ಇದೆ, ಅಲ್ಲಿ ಆಮೇಲೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋಗೋಣ. 3 ಕಿಲೋಮೀಟ್ರ್ ವಾಕ್ ಮಾಡ್ತಾಯಿದ್ದೀನಿ ಅವಾಗ ನೋಡಿ. ಎಲ್ಲ ಇನ್ನೊಂದೇನೆಂದರೆ ಇವ್ರು ಜಪನೀಸವರು ಅವ್ರ ಪ್ರಾಡಕ್ಟ್ಸೇ ಅವ್ರಿಗೆ ಇಷ್ಟ. ಒಂದು ನನಗೆ BMW ಆಡಿ ಕಾರ್ ಕಂಡಿಲ್ಲ, ಕಲಿಬೇಕು ರೀ. ಇವ್ರು ನೋಡಿ ಚೈನೀಸವ್ರು ಕಲ್ತ್ಬಿಟ್ಟಿದ್ದಾರೆ, ಹಾಗಾಗಿ ಅವ್ರು ಫುಲ್ ಅಡ್ವಾನ್ಸ್ ಆಗ್ತಾಯಿದ್ದಾರೆ. ಅಂದರೆ ಚೈನೀಸವರು ಚೈನೀಸ್ ಪ್ರಾಡಕ್ಟೇ ಪರ್ಚೇಸ್ ಮಾಡ್ತಾಯಿದ್ದಾರೆ, ಬೇರೆ ಕಂಟ್ರಿ ಪ್ರಾಡಕ್ಟ್ ಮಾಡ್ತಾರೆ. ಐಫೋನ್ ಖರೀದಿದ್ರು ಅದು ಹೋಯ್ತು. ಈಗ ಅವ್ರು Huawei ಬಂದರು. ಕಾರ್ ಮುಂಚೆ ಎಲ್ಲ ಜರ್ಮನ್ ಕಾರ್ ಪರ್ಚೇಸ್ ಮಾಡ್ತಾಯಿದ್ರು, ಅದು ಹೋಯಿತು. ಈಗ ಅವ್ರ ಪ್ರಾಡಕ್ಟ್ ನೋಡಿ ಮಸಾಲ ನೋಡಿ ಚೆನ್ನಾಗಿದೆ. ಆಮೇಲೆ ನೋಡಿ ಬುದ್ಧ ಸ್ಟ್ಯಾಚು.
ನೋಡಿ ಈ ಥರ ಇದೆ ಸ್ಮಶಾನ, ಕ್ಲೀನಾಗಿದೆ. ಚೈನೀಸ್ ನೋಡಿ, ಈವನ್ DJI, ಶಾಮಿ, ಆಮೇಲೆ ಶಾಮಿ ಇದು ಕಾರು, ಹಾಂ ಎಲ್ಲ ಅದು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಆಲ್ EVs ಎಲ್ಲ ಚೈನೀಸ್, ಅವ್ರ ಪ್ರಾಡಕ್ಟ್ಸ್ ಅವರೇ ಪರ್ಚೇಸ್ ಮಾಡ್ತಿದ್ದಾರೆ ನೋಡಿ. ಹಾಗಾಗಿಬಿಟ್ಟು ಅವ್ರು ಅಡ್ವಾನ್ಸ್ ಆಗ್ತಿದ್ದಾರೆ. ಇವರು 50 ವರ್ಷ ಹಿಂದೆ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ ಜಪನೀಸವರು. ಇನ್ನು ನಾವು ಕಲಿಬೇಕು ಅಡ್ವಾನ್ಸ್ ಆಗೋದು. ನಮ್ಮ ಪ್ರಾಡಕ್ಟ್ನೇ ನಾವು ಪರ್ಚೇಸ್ ಮಾಡಿರಿ. ಆದಷ್ಟು ಟಾಟಾ ಕಾರು, ಮಹೀಂದ್ರ ಕಾರೇ ಪರ್ಚೇಸ್ ಮಾಡಿ. ಸುಮ್ಮನೆ ಶೋ ಆಫ್ ಮಾಡೋಕ್ಕೆ ಹೋಗ್ಬಿಟ್ಟು ಬೇರೆ ಬೇರೆ ಕಾರೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಬೈಯೋಕ್ಕೆ ಹೋಗಬೇಡಿ, ನೀನೇನೋ ಬೇರೆ ಕಾರ್ ಪರ್ಚೇಸ್ ಮಾಡಿ. ನನಗೆ ಬೇರೆ ಆಪ್ಷನ್ ಇಲ್ಲ ಇಲ್ಲಿ. ನಮ್ಮ ಚೈನಾದಲ್ಲಿ ನಮ್ಮ ಟಾಟಾ ಕಾರ್ ಸಿಕ್ಕರೆ ನಾನು ಡೆಫಿನೆಟ್ಲಿ ಅದನ್ನೇ ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ಟಾಟಾ ಕಾರ್ ಚೈನಾದಲ್ಲಿ ಸಿಗ್ತಾ ಇಲ್ಲ ನೋಡಿ. ಬಟ್ಟೆ ಎಲ್ಲ ಹಿಂಗೆ ಬಿಸಿಲಿಗೆ ಒಣಾಕ್ಬಿಟ್ಟಿದ್ದಾರೆ, ಬೆಡ್ಶೀಟ್ ಎಲ್ಲ ಹಿಂಗಿದೆ ನೋಡಿ. ಒಂದು ಹುಳ ಕಾಣ್ತಾಯಿಲ್ಲ. ನಾನು ಒಬ್ಬನೇ ಥರ ಅಲೆಮಾರಿ ಥರ ಓಡಾಡ್ತಾ ಇದ್ದೀನಿ ನಾನು. ಎಲ್ಲ ನೋಡಿ, ಎಲ್ಲ ಅವ್ರದ್ದೇ ಕಾರ್ಸು, ಜಪನೀಸ್ ಬ್ರ್ಯಾಂಡೇ. ಇವಾಗ ಒಂದು ವಾಕ್ಸ್ವಾಗನ್ ಕಾರ್ ಕಾಣ್ತು. ಇವತ್ತು ನೋಡಿದೆ ನಾನು, ಒಂದು ವಾರ ಆಯಿತು. ಇವತ್ತು ವೀಕೆಂಡ್ ಇವಾಗ ಟೈಮ್ ಸಿಕ್ಕಿದೆ. ಮೇಲೆ ಬೆಟ್ಟ ಎಲ್ಲ ಚೆನ್ನಾಗಿದೆ. ಇದು ಮೇಲೆ ಏನದು ಗೊತ್ತಾಗ್ತಾಯಿಲ್ಲ, ಏನೋ ಥರ ಇದೆ. ಮತ್ತೆ ಟೈಮ್ ಸಿಕ್ಕೊಂಡು ನೋಡೋಣ. ಈಗ ಫಸ್ಟ್ ಆಫ್ ಆಲ್ ಮೌಂಟೇನ್ ಕ್ಲೈಂಬಿಂಗ್ ಅಂದರೆ ಇಷ್ಟ ಇಲ್ಲ ನೋಡಿ. ನಾನು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಪಾಪ ರಿವರ್ಸ್ ತೊಗೊಂಡ್ರು. ನಿಮಗೋಸ್ಕರ ಥ್ಯಾಂಕ್ ಯು. ಮತ್ತು ಅದರಲ್ಲೇ ಪಾಪ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಏನು ಜನರು ಸಖತ್ ಪೇಷನ್ಸ್ ಇವ್ರಿಗೆ, ಕ್ಯೂ ಅಲ್ಲಿ ಸಖತ್ ಕ್ಯೂ ಆಗಿ ನಿಲ್ತಾರೆ. ಬೈಕ್ಗಳು ನೋಡಿ ಸಖತ್ತಾಗಿದೆ ಇಲ್ಲಿ. ಇನ್ನೊಂದು ನಾನು ಕೇಳಿದೆ, ಜಪನೀಸ್ ಡ್ರೈವಿಂಗ್ ಲೈಸೆನ್ಸ್ ಸಿಗಬೇಕಂದ್ರೆ ತುಂಬ ಕಷ್ಟ ಅಂತೆ. ಆಲ್ಮೋಸ್ಟ್ ನಾನು ಇವತ್ತು ಅಪ್ಲೈ ಮಾಡಿದರೆ 1 ವರ್ಷ ಆದಮೇಲೆ ಸಿಗುತ್ತೆ ನನಗೆ ಡ್ರೈವಿಂಗ್ ಲೈಸೆನ್ಸ್. ಅಂದರೆ ಎಲ್ಲ ಟೆಸ್ಟ್ ಎಲ್ಲ ಪಾಸ್ ಆಗಬೇಕು ನಾವು. ಸಖತ್ ಕಷ್ಟ ಇದೆ ಅಂತೆ ಅದು ಅಷ್ಟು ಈಸಿ ಇಲ್ಲ ಅಂತೆ. ಅದರಲ್ಲೂ ಮೋಟ್ರ್ ಬೈಕ್ ಅಂತೂ ಇನ್ನೂ ಕಷ್ಟ ಅಂತೆ. ಆಮೇಲೆ ಮೋಟ್ರ್ ಬೈಕ್ ತುಂಬ ಎಕ್ಸ್ಪೆನ್ಸಿವ್ ಅಂತೆ ಇಲ್ಲಿ, ಕಾರ್ ಚೀಪ್ ಅಂತೆ. ಅಂದರೆ ಮೋಟ್ರ್ ಬೈಕ್ ಅಂದರೆ ಈ ಥರ ಇರುತ್ತೆ, ಹೈಟೆಕ್ ಆಗಿರುತ್ತೆ ನೋಡಿ. ಹೆಂಗೋಯ್ತು ಗುಟು ಅಂತ ಸೌಂಡ್ ಮಾಡ್ತಾ ಈ ಥರ ಇದೆ ಇಲ್ಲಿ ನೋಡಿ. ಇದೆಲ್ಲ ಇದು ಯಾವುದೋ ರೆಸ್ಟೋರೆಂಟ್ ಇರಬೇಕು ಕರೆಕ್ಟ್, ಯಾವುದೋ ಒಂದು ಜಪನೀಸ್ ರೆಸ್ಟೋರೆಂಟ್ ಈ ಥರ ಇರುತ್ತೆ ನೋಡಿ. ಇದು ರೆಸ್ಟೋರೆಂಟಲ್ಲಿ ಕೂಡ ಅಷ್ಟೇ. ಏನಕ್ಕಂದರೆ ಜನ ಕಾಣೋದಂದರೆ ಚಳಿ ಇದೆ ರೀ, ಸಿಕ್ಕಾಪಟ್ಟೆ ಚಳಿ ಇದೆ. ಹಾಗಾಗಿ ಯಾರು ಜನ ಕಾಣ್ತಾ ಇಲ್ಲ ನೋಡಿ. ಸ್ನೇಹಿತರೆ, ನಾನು ಒಂದು ಸೂಪರ್ ಮಾರ್ಕೆಟ್ ಹೋಗ್ಬೇಕೀಗ. ಆನ್ ದ ವೇ ನೋಡಿ, ಒಂದು ಚೆನ್ನಾಗಿ ನೋಡಿ ಮನೆ ಅದು. ಇದೇನು ಗೊತ್ತಾ, ಇದು ಸರಾಯಿ ಅಂಗಡಿ, ಜಪನೀಸ್ ಸರಾಯಿ ಅಂಗಡಿ. ಇದು ಲಿಕ್ಕರ್ ಶಾಪ್ ಅಂತ ಬರೆದಿದ್ದಾರೆ, ಸರಾಯಿ ಅಂಗಡಿ. ಇಲ್ಲಿ ಸರಾಯಿ ಅಂಗಡಿ ಮುಂದೆ ಒಂದು ಸೂಪರ್ ಮಾರ್ಕೆಟ್ ಇದೆ. ನಾನು ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಸ್ವಲ್ಪ ಫ್ರೂಟ್ಸು, ಆಮೇಲೆ ಇಲ್ಲಿಗೆಲ್ಲ ರೋಡ್ ಕ್ರಾಸ್ ಮಾಡ್ಬೋದು. ಬೇಡ ಬಿಡಿ, ಮತ್ತು ಸುಮ್ಮನೆ ಏನಕ್ಕೆ ಮತ್ತು ಎಲ್ಲ ನಮ್ಮ ಬಯೋದಲ್ಲ, ನಮ್ಮ ದೇಶದ ಹೆಸರು ಹಾಳಾಗ್ಬಿಡುತ್ತೆ ಈ ಥರ ನಾವು ಕೆಲಸ ಮಾಡಿದರೆ. ಅದಕ್ಕೆ ನಾವು ಇವ್ರಿಗಿನ ಅಟ್ಟಕಟ್ಟಾಗಿ ರೂಲ್ಸ್ ಫಾಲೋ ಮಾಡೋಣ. ಇವ್ರು ಎಷ್ಟು ಫಾಲೋ ಮಾಡ್ತಾರಲ್ಲ ಇವ್ರಿಗಿನ 10% ನಾವು ಮಾಡಿ ತೋರಿಸೋಣ ನಾವು ಯಾರು ಏನು ಅನ್ನೋದು. ಸುಮ್ಮನೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಡಿ ಹಂಗೆ ರೋಡ್ ಕ್ರಾಸ್ ಮಾಡಿರಾಯ್ತು, ಏನು ಗಾಡಿ ಇಲ್ಲ ಅಂತ ಹಂಗೆ ಮಾಡೋದು ಬೇಡ. ಪಕ್ಕಾ ರೂಲ್ಸ್ ಫಾಲೋ ಮಾಡೋಣ. ಇವರೆಷ್ಟು ಫಾಲೋ ಮಾಡ್ತಾರಲ್ಲ ಇವ್ರಿಗೆ 10 ಪಟ್ಟು ರೂಲ್ಸ್ ಫಾಲೋ ಮಾಡೋಣ ನಾವು. ಬಟ್ ಫಾಲೋ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ನಾನು ಈ ಥರ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಮಾಡಬಾರ್ದು. ಹಾಬಿ ಹಾಬಿ ಏನು ಮಾಡೋರು ಮುಂದೆ ಬಿಡೋಲ್ಲ, ನಾವು ಹಾಬಿನ ಬಿಡೋಲ್ಲ ಆ ಥರ. ಅದು ಒಂಥರ ಗಂಡ ಹೆಂಡ್ತಿನ ಅಂತ ಹೇಳ್ಬೋದು ಹಾಬಿ. ಇದು ಒಂದು ಸೆಕೆಂಡ್ ವೈಫ್ ಅಂತ ಹೇಳ್ಬೋದು. ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಇಸ್ ಮೈ ಹಾಬಿ ನೋಡಿ. ಎಸ್ ಅಂತಿದೆ ನೋಡಿ, ಶಶಿ ಅಂತಲ್ಲ, ಅದೇನೋ ಗೊತ್ತಿಲ್ಲ ನನಗೆ, ಅದು ಆ ಕೇಳ್ತು ಓದಕ್ಕೆ ಬರೋಲ್ಲ. ಈಗ ಇಲ್ಲಿ ನಿಂತ್ಕೊಂಡು ನಾವು ಜಿಬ್ರಾ ಕ್ರಾಸಿಂಗಲ್ಲೇ ರೋಡ್ ಕ್ರಾಸ್ ಮಾಡಬೇಕು, ವೆಯ್ಟ್ ಮಾಡಬೇಕು. ಇಲ್ಲಿ ನೋಡಿ ಮನೆ ನೋಡಿ ಹೆಂಗಿದೆ, ಅದು ಚೆನ್ನಾಗಿದೆ, ಕ್ಯೂಟಾಗಿದೆ ಕಾರ್ನಲ್ಲಿ. ಇಲ್ಲಿ ನಿಂತ್ಕೊಂಡು ಹಿಂಗೆ ವೆಯ್ಟ್ ಮಾಡಬೇಕು. ಮತ್ತು ಸೂಪರ್ ಮಾರ್ಕೆಟಲ್ಲಿ ಗುರು ಏನು ಇಂಗ್ಲೀಷ್ ಇರೋಲ್ಲ. ಆ ಕಂಪ್ನಿ ಪ್ಯಾಕೆಟಲ್ಲಿ ಒಂದು ಚಿಕ್ಕದಾಗಿ ಏನೊಂದು ಇಂಗ್ಲೀಷ್ ಬರೆದಿರ್ತಾರೆ, ಅದರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ನೋಡಿ ಇನ್ನೊಂದೇನೆಂದರೆ ರೋಡ್ ಕ್ರಾಸ್ ಮಾಡೋಕೆ ಅದು ಸೌಂಡ್ ಮಾಡ್ತೇವೆ, ಒಂಥರ ಪಕ್ಷಿ ಹೋದಿರ್ತಾರೆ, ಕೇಳ್ತದೆ ನನಗೆ ನೋಡಿ. ಅದು ಟು 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 ಅಂತ ಒಂಥರ ಪಕ್ಷಿ ಹೋದಿರ್ತಾ ಇದೆ. ಬನ್ನಿ ಸೂಪರ್ ಮಾರ್ಕೆಟ್ ಹೋಗೋಣ. ಸೂಪರ್ ಮಾರ್ಕೆಟ್ ಏನಂದರೆ ನಮ್ಮದು ಇಂಡಿಯಾ ಥರನೇ ಇದೆ, ಏನು ಸ್ಪೆಷಲ್ ಇರೋಲ್ಲ. ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ, ಎಲ್ಲ ಆಟೋಮೆಟಿಕ್. ಕ್ಯಾಶ್ ಒಂದೇ ಚಿಲ್ಲರೆ ಕೊಡಬೇಕು, ಅದೇ ನನಗೆ. ಒಳಗಡೆ ಬಂತ ಮಾತ್ರ ಬೆಚ್ಚಗೆ ಈ ಥರ ಇರುತ್ತೆ ನೋಡಿ. ಜಪನೀಸ್ ಸುಶಿ ಇಲ್ಲಿದೆಲ್ಲ, ಕರೆಕ್ಟ್. ಇದು ಸುಶಿ ತಿನ್ನೋದು ಹಂಗಾರೆ ಇಷ್ಟಂದ್ರೆ ಇದು ರೇಟು ಒಂದು 300-400 ಏನಲ್ಲಿದೆ. ಫೈನ್, ಜಪನೀಸ್ ಸುಶಿ ತಿನ್ನೋಣ ಅವತ್ತು.
ನೋಡಿ ಇಲ್ಲ ಈ ಥರ ಎಲ್ಲ ಊಟ ಇಟ್ಟಿರ್ತಾರೆ ರೆಡಿಮೇಡಾಗಿ. ಇದು ಮನೆಗೆ ತೊಗೊಂಡೋಗಿ ನೀವು ಇದರಲ್ಲಿ ಇಡ್ಬೋದು, ಮೈಕ್ರೋವೇವ್ನಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಎಲ್ಲರೂ ಮಾಸ್ಕ್ ಹಾಕಿರ್ತಾರೆ ಇಲ್ಲಿ, ಅದೇ ಅರ್ಥ ಆಗ್ತದಲ್ಲ. ಸೊ ನೀವು ಒಂದು ರೌಂಡ್ ನೀವು ತೋರಿಸ್ಬಿಡ್ತೀನಿ, ಒಂದು ಗ್ಲಾಸಾಗಿ ನೋಡ್ಕೊಂಬಿಡಿ. ಡೀಟೇಲಾಗಿ ಹೇಳಲ್ಲ ನಾನು, ರೇಟ್ ಗೀಟೆಲ್ಲ ಹೇಳಕ್ಕೆ ಹೋಗಲ್ಲ. ಹೇಳ್ಬೋದು ಇಲ್ಲ ಕಾಸ್ಟ್ಲಿ, ಇಂಡಿಯನ್ ದುಡ್ಡಲ್ಲಿ ಸ್ವಲ್ಪ ಅದನ್ನೇ ಡಬಲ್ ಮಾಡ್ಕೊಂಬಿಡಿ. ಏನು ಅಜ್ಜಿ ಏನ್ರಿ ಏನಂದು ತರಕಾರಿ ನೀವು ಕುಕುಂಬರ್ ತೊಗೋಬೇಕು. ಕುಕುಂಬರ್ ತಿಂತೇನೆ ನಾನು ಮ್ಯಾಕ್ಸಿಮಮ್, ಏನಕ್ಕಂದರೆ ಅದು ಬೆಲ್ಲಿ ಫ್ಯಾಟ್ನ ರಿಡ್ಯೂಸ್ ಮಾಡುತ್ತೆ. ಮತ್ತು ಮೊಟ್ಟೆ ಒಂದು ತೊಗೊಳ್ಳೋಣ ನೋಡಿ, ಇದೇ ರೇಟ್ ಇದು ಮೊಟ್ಟೆ 128, 338 ಇದೆ. ಇದು 10 ಮೊಟ್ಟೆ ಇದೆ ಇದಕ್ಕೆ. ಯಾವುದಕ್ಕೆ 10 ಗೊತ್ತಾಗಲ್ಲ, ಮೊಟ್ಟೆ ಇದೇ ಇರಬೇಕು. 128 10 ಮೊಟ್ಟೆ. ಸರಿ ಓಕೆ. ಒಂದೊಂದು ಸ್ಟ್ಯಾಂಡ್ ಇದ್ದಾರೆ, ದುಡ್ಡು ಕೊಡಬೇಕು ಇವೆಲ್ಲ. ದುಡ್ಡು ಹೆಂಗೆ ಕೊಡಬೇಕು ಗೊತ್ತಾಗ್ತಾಯಿಲ್ಲ. 1679 ಆಗಿದೆ ದುಡ್ಡು ಬಿಲ್. 10,000 ನೋಡಿ, 10,000 ಏನು. ಹಲೋ, ಕ್ಯಾನ್ ಯು ಹೆಲ್ಪ್ ಮೀ? ಅಂತ ಕಾಯಿನ್ಸ್ ಬರ್ತೀನಿ ನೋಡಿ ಈಗ. ಇಲ್ಲಿ ಬಂದು ಸೈಡಿಗೆ ಬಂದು ನಾವು ಪ್ಯಾಕ್ ಮಾಡ್ಕೋಬೇಕು ಈ ಥರ. ಬನ್ನಿ ಸ್ನೇಹಿತರೆ, ಶಾಪಿಂಗ್ ಆಯಿತು. ಇಷ್ಟಿಗೆ 1600 ಏನೋ ಹೋಯಿತು. ಅಂದರೆ ಇಂಡಿಯನ್ ರೂಪದಲ್ಲಿ ಆಲ್ಮೋಸ್ಟ್ ಒಂದು 900 ಅಂದ್ಕೊಳ್ಳಿ. ಏನಿಲ್ಲ, ಒಂದು 10 ಮೊಟ್ಟೆ ತೊಗೊಂಡೆ, ಒಂದು 6 ಆ್ಯಪಲ್ಲು, ಒಂದು 3 ಕುಕುಂಬರು, ಇಷ್ಟೇ. ಇಷ್ಟು ತೊಗೊಂಡಿದ್ದಕ್ಕೆ ಇಷ್ಟ ಆಯ್ತು ನೋಡಿ ಬಿಲ್ ಇವತ್ತು. ಮತ್ತು ಇದೊಂದು ತೊಗೊಂಡೆ ನಾನು, ಏನದು ಸುಶಿ, ಜಪನೀಸ್ ಸುಶಿ ಊಟ ಅಂತ ತೊಗೊಂಡೆ. ಅದು ಒಂದು ನಿಯರ್ಲಿ 500 ಏನಿತ್ತು. 500 ಅಂದರೆ 300 ರೂಪಾಯಿ ಇಂಡಿಯಾದಲ್ಲಿ. ಕಾಸ್ಟ್ಲಿ ಇದೆ ರೀ ಜಪಾನ್, ಅಂದ್ಕೊಂಡಷ್ಟು ಚೀಪ್ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಏನಕ್ಕಂದರೆ ಇಷ್ಟೆಲ್ಲ ಐಟಮ್ಸ್ ಇದೆ. ರೂಮಲ್ಲಿ ಹೋಗ್ಬಿಟ್ಟು ಅದು ಸುಶಿ ಒಂದು ಊಟ ಮಾಡಿ, ಮತ್ತು ಊಟ ಆದಮೇಲೆ ಮತ್ತೆ ಸಿಗ್ತೀನಿ. ಜಪನೀಸ್ ಸೈಟ್ ಸೀಯಿಂಗ್ ಟೂರ್ ಮತ್ತು ಇಟಾಕೋ ಸಿಟಿ ಟೂರ್ ಮಾಡೋಣ. ಇಲ್ಲಿ ನೋಡಿ ಬೋಟಲ್ಲಿ ಹೋಗ್ತಾರೆ ಜನ, ಎಲ್ಲ ಹೋಗ್ತಾಯಿದ್ದಾರೆ ಜಾಸ್ತಿ. ಅಜ್ಜಿಗಳು ಅಜ್ಜಿ ಅಂದರೆ ಜಾಸ್ತಿ.